ಹರೇ ರಾಮ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಸರ್ಗ 21. ಕೌಸಲ್ಯೆಯ ದೀನ ವಿಲಾಪವನ್ನು ಕೇಳಿ ಲಕ್ಷ್ಮಣ ಹೇಳ್ತಾನೆ, ರಾಘವನು ಸ್ತ್ರೀಯ ಮಾತಿನಂತೆ ರಾಜರ್ಷಿಯನ್ನು ತ್ಯಜಿಸಿ ಕಾಡಿಗೆ ಹೋಗುವುದು ನನಗೂ ಸರಿ ಎನಿಸುವುದಿಲ್ಲ. ವಿಷಯ ಭೋಗದಲ್ಲಿ ಮುಳುಗಿದ ಮುದುಕನು ಸ್ತ್ರೀಯ ಪ್ರೇರಣೆಯಿಂದ ಮತ್ತೇನನ್ನು ಹೇಳಬಲ್ಲ? ರಾಘವನು ರಾಷ್ಟ್ರದಿಂದ ಉಚ್ಚಾಟಿಸುವಂಥ ಅಪರಾಧವನ್ನು ಮಾಡಿರುವುದು ನಾನು ಕಾಣೆನು. ಲೋಕದಲ್ಲಿ ಮಿತ್ರನಾಗಲಿ ಶತ್ರುವಾಗಲಿ ಅವನಲ್ಲಿ ಪರೋಕ್ಷವಾಗಿಯೂ ದೋಷವನ್ನು ತೋರಲಾರರು. ದೇವತೆಯಂತೆ ಶುದ್ಧ ನಿಗ್ರಹವಂತ ಶತ್ರುಗಳಿಗೂ ವಾತ್ಸಲ್ಯಮಯಿಯಾದ ಪುತ್ರನನ್ನು ಕಾರಣವೇ ಇಲ್ಲದೆ ತ್ಯಜಿಸುವುದು ಯಾವ ಧರ್ಮ? ರಾಜನ ವಿವೇಕಹೀನವಾದ ಈ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಂಡು ಏಕೆ ಪಾಲಿಸಬೇಕು? ಯಾವ ದೇವನು ಮನುಷ್ಯನು ಇದೇಕೆ ಹೀಗೆಂದು ತಿಳಿಯಲಾರರು. ಆದ್ದರಿಂದ ನನ್ನ ಸಹಾಯದಿಂದ ರಾಜ್ಯವನ್ನು ನಿನ್ನದಾಗಿಸಿಕೊಂಡು ಪಾಲಿಸು. ನನ್ನ ಜೊತೆ ನೀನು ಧನಸ್ಸನ್ನು ಹಿಡಿದು ನಿಂತರೆ ಯಾರು ಎದುರು ನಿಲ್ಲಬಲ್ಲರು? ತೀಕ್ಷ್ಣ ಬಾಣಗಳಿಂದ ಅಯೋಧ್ಯೆಯೇ ಎದುರಾದರೂ ನಾಶ ಮಾಡಿಬಿಡಬಲ್ಲೆ. ಭರತನ ಪಕ್ಷದವರನ್ನು ಮತ್ತು ಅವನ ಹಿತ ಬಯಸುವವರನ್ನು ಕೊಲ್ಲುವೆ. ಎಲ್ಲರೂ ತಣ್ಣಗಾಗುವರು. ಕೈಕೇಯಿಯನ್ನು ಸಂತುಷ್ಟಗೊಳಿಸಲು ತಂದೆಯೇ ಎದುರಾದರೂ ಏನನ್ನು ಲೆಕ್ಕಿಸದೆ ಬೇಕಾದವರನ್ನು ಕೊಲ್ಲುವೆ. ಏಕೆಂದರೆ ಗುರುವೇ ಆದರೂ ಕಾರ್ಯ ಅಕಾರ್ಯ ಜ್ಞಾನವಿಲ್ಲದೆ ದಾರಿ ತಪ್ಪಿದರೆ ಶಿಕ್ಷಿಸುವುದೇ ಸರಿಯಾದ ಕೆಲಸವಾಗಿದೆ. ಕೈಕೇಯಿಗೆ ಕೊಡಲು ಇಚ್ಛಿಸಿರುವ ರಾಜ್ಯವನ್ನು ಬಲದಿಂದ ನೀನು ಪಡೆಯಲು ಯತ್ನಿಸಿದೆ. ಸುಮ್ಮನೇಕೆ ಕುಳಿತಿರುವೆ? ನಿನ್ನ ವೈರವನ್ನು ಕಟ್ಟಿಕೊಂಡು ಭರತನಿಗೆ ರಾಜ್ಯವನ್ನು ಕೊಡಲು ಯಾರಿಗೆ ತಾನೇ ಶಕ್ತಿ ಇದೆ? ದೇವಿ, ಅಣ್ಣನೆಂಬ ಅನುರಕ್ತ ಭಾವದಿಂದ ಈ ಮಾತನ್ನು ನಾನು ನನ್ನಿ ಧನಸ್ಸು ದಾನ ಯಜ್ಞಗಳ ಮೇಲೆ ಆಣೆ ಮಾಡಿ ಹೇಳುತ್ತಿರುವೆ. ರಾಮನು ಬೆಂಕಿಯನ್ನು ಅರಣ್ಯವನ್ನು ಪ್ರವೇಶಿಸಿದರೆ ನಾನು ಅವನಿಗಿಂತ ಮುಂಚೆಯೇ ಪ್ರವೇಶಿಸುವೆ. ಕತ್ತಲನ್ನು ನಾಶಪಡಿಸುವ ಸೂರ್ಯನಂತೆ ಈ ದುಃಖವನ್ನು ತೊಡೆದು ಹಾಕುವೆ. ದೇವಿ, ರಾಘವನಿಗೋಸ್ಕರ ನನ್ನ ಈ ಪರಾಕ್ರಮವನ್ನು ನೋಡು. ಕೈಕೇಯಿಯಲ್ಲಿ ಆಸಕ್ತನಾಗಿರುವ ವೃದ್ಧನಾಗಿದ್ದರೂ ವಿವೇಕವಿಲ್ಲದೆ ನಿಂದಿತನಾಗಿರುವ ಪಿತನನ್ನು ಕೊಲ್ಲುವೆ ಎಂದು ಲಕ್ಷ್ಮಣ ಹೇಳ್ತಾನೆ. ಲಕ್ಷ್ಮಣನ ಈ ಮಾತನ್ನು ಕೇಳಿ ಕೌಸಲ್ಯವು ಅಳುತ್ತಾ ರಾಮನಲ್ಲಿ, ನೀನು ಲಕ್ಷ್ಮಣನ ಮಾತನ್ನು ಕೇಳಿರುವೆ. ನಿನಗೇನು ಸರಿಯಾಗುತ್ತದೋ ಅದನ್ನು ಮಾಡು. ನನ್ನ ಸವತಿಯು ಅಧರ್ಮ ಮತ್ತು ಅಧರ್ಮದ ಮಾತನ್ನು ಕೇಳಿ ಶೋಕದಿಂದಿರುವ ನನ್ನನ್ನು ಬಿಟ್ಟು ಹೋಗದಿರು. ಧರ್ಮಿಷ್ಠನಾದ ನೀನು ಧರ್ಮ ಪಾಲಿಸಬೇಕೆಂದರೆ ಇಲ್ಲೇ ಇದ್ದು ನನ್ನ ಸೇವೆಯನ್ನು ಮಾಡಿ ಧರ್ಮವನ್ನು ಪಾಲಿಸು. ಆಗ ಕಶ್ಯಪನಂತೆ ಸ್ವರ್ಗವನ್ನು ಪಡೆಯುವೆ. ಹೇಗೆ ರಾಜನು ಪೂಜ್ಯನೋ ಹಾಗೆ ನಾನು ಕೂಡ. ನಾನು ಕಾಡಿಗೆ ಹೋಗಲು ನಿನ್ನನ್ನು ಆಜ್ಞಾಪಿಸಲಾರೆ. ನಿನ್ನ ವಿಯೋಗದಿಂದ ನನಗೆ ಜೀವನ ಕಾರ್ಯ ಸುಖದಿಂದ ಇನ್ನೇನು? ನೀನಿದ್ದರೆ ಹುಲ್ಲನ್ನು ತಿಂದಾದರೂ ಬದುಕಬಹುದು. ನೀನು ಹೊರಟು ಹೋದರೆ ನಿರಾಹಾರಿಯಾಗಿ ಪ್ರಾಣವನ್ನು ತ್ಯಜಿಸುವೆ. ಆಗ ನೀನು ಸಮುದ್ರನಂತೆ ಬ್ರಹ್ಮಹತ್ಯಾ ದೋಷವನ್ನು ಪಡೆಯುವೆ ಎಂದಳು. ಆಗ ವಿಲಾಪಿಸುತ್ತಿರುವ ತಾಯಿ ಕೌಸಲ್ಯಗೆ ಧರ್ಮಜ್ಞಾನದ ರಾಮನು ಧರ್ಮಯುಕ್ತನಾದ ಮಾತನ್ನು ಹೇಳ್ತಾನೆ. ತಂದೆಯ ವಾಕ್ಯವನ್ನು ಉಲ್ಲಂಘಿಸುವ ಶಕ್ತಿ ನನ್ನಲ್ಲಿ ಇಲ್ಲ. ತಲೆ ಬಾಗಿ ಬೇಡುವೆ, ನಾನು ವನಕ್ಕೆ ಹೋಗುವೆ. ವಿದ್ವಾಂಸನಾದ ಕಂಡು ಎಂಬುವನು ಪಿತೃವಾಕ್ಯ ಪಾಲನೆಗೆ ಗೋ ಹತ್ಯೆಯನ್ನೇ ಮಾಡಿದನು. ನನ್ನ ಕುಲದಲ್ಲೇ ಸಗರನ ಮಕ್ಕಳು ಪಿತೃವಾಕ್ಯ ಪಾಲನೆಗೆ ಘೋರ ಮೃತ್ಯುವನ್ನು ಕಂಡರು. ಜಮದಗ್ನಿಸುತ ರಾಮನು ತಾಯಿ ರೇಣುಕಾಳ ತಲೆಯನ್ನೇ ಕಡಿದನು. ದೇವಿ, ಇಂತಹ ಅನೇಕರು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿರುವರು. ನಾನೇನು ಹೊಸ ಧರ್ಮದ ಪಾಲನೆಯನ್ನು ಮಾಡುತ್ತಿಲ್ಲ. ಪಿತೃವಾಕ್ಯ ಪಾಲಿಸುವವರು ಧರ್ಮ ಭ್ರಷ್ಟರಾಗುವುದಿಲ್ಲ ಎಂದು ತಾಯಿಗೆ ಹೇಳಿ ಲಕ್ಷ್ಮಣನಲ್ಲಿ ಒಂದು ಮಾತನ್ನು ಹೇಳ್ತಾನೆ.